ಜೈ ದುರ್ಗಾ ಮಾತಾ. ಆತ್ಮೇರೆ, ಹೊಳೆಹೊನ್ನೂರಮ್ಮ ದೇವಿಯ ಒಂದು ಮಹಿಮೆಯನ್ನು, ಆ ಸ್ಥಳವನ್ನು ಇವತ್ತು ಪರಿಚಯ ಮಾಡಿಕೊಳ್ಳೋಣ. ಓಂ ಶಕ್ತಿ ಪರಾಶಕ್ತಿ, ಜಗತ್ತನ್ನಾಳುವ ಆ ಅದ್ಭುತ ಶಕ್ತಿ ಪ್ರತಿಯೊಂದು ಊರಿಗೂ ಪ್ರತಿಯೊಂದು ಜೀವಿಗೂ ತಾಯಿ ರೂಪದಲ್ಲಿ ಅವತರಿಸುತ್ತಾಳೆ. ಅಂತಹ ದಿವ್ಯ ಶಕ್ತಿಯೇ ಶಿವಮೊಗ್ಗ ಜಿಲ್ಲೆಯ ಪವಿತ್ರ ಭೂಮಿಯಲ್ಲಿ ಹೊಳೆಹೊನ್ನೂರಮ್ಮ ದೇವಿಯಾಗಿ ಪ್ರಸಿದ್ಧಳಾಗಿದ್ದಾಳೆ. ಇಲ್ಲಿಯ ಒಂದು ಪೂರ್ವ ಚರಿತ್ರೆ ಈ ರೀತಿ ಇದೆ. ಹಳೆಯ ಕಾಲದಲ್ಲಿ ಆ ಪ್ರದೇಶದಲ್ಲಿ ಜನರು ಅನೇಕ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದರು. ರೋಗ, ಭಯ, ಅನಾರೋಗ್ಯ, ಪ್ರಕೃತಿ ವಿಪತ್ತಿನಿಂದ ಜನರು ತತ್ತರಿಸಿ ಹೋಗಿದ್ದಂತಹ ಕಾಲದಲ್ಲಿ ಭಕ್ತರ ಕಷ್ಟಕ್ಕೆ ಕರಗಿದ ಪರಾಶಕ್ತಿ ಒಂದು ದಿವ್ಯ ಶಕ್ತಿಯಾಗಿ ಆ ಸ್ಥಳದಲ್ಲಿ ಪ್ರಕಟಣೆಗೊಳ್ತಾಳೆ. ಕೆಲವರು ಹೇಳುವ ಪ್ರಕಾರ ದೇವಿ ಸ್ವಯಂಭೂವಾಗಿ ಪ್ರತ್ಯಕ್ಷಳಾಗಿ ನನ್ನನ್ನು ಆರಾಧಿಸಿ ನಾನು ನಿಮ್ಮನ್ನು ರಕ್ಷಿಸುತ್ತೇನೆ ಎಂದು ಅನುಗ್ರಹಿಸುತ್ತಾಳೆ. ಆ ದಿನದಿಂದ ಅವಳು ಊರಿನ ರಕ್ಷಕ ತಾಯಿಯಾಗಿ ಪೂಜಿಸಲ್ಪಡುತ್ತಿದ್ದಾಳೆ. ದೇವಿಯ ಮಹಿಮೆ, ಈ ದೇವಿಯ ಮಹಿಮೆ ಮಾತಿನಲ್ಲಿ ಹೇಳಲು ಸಾಧ್ಯವಿಲ್ಲ. ಭಕ್ತಿಯಿಂದ ಕರೆದರೆ ತಕ್ಷಣ ಸ್ಪಂದಿಸುವ ತಾಯಿ ಇವಳು. ಕಷ್ಟದಲ್ಲಿರುವವರಿಗೆ ಆಶ್ರಯ ನೀಡುವ ಶಕ್ತಿ, ದುಷ್ಟ ಶಕ್ತಿಗಳನ್ನು ದೂರ ಮಾಡುವ ದಿವ್ಯ ತೇಜಸ್ಸು. ಅನೇಕರು ಅನುಭವಿಸುತ್ತಿರುವುದು ಏನು ಅಂದರೆ, ಹೊಳೆಹೊನ್ನೂರಮ್ಮನಿಗೆ ಮನಸಾರೆ ಬೇಡಿಕೊಂಡರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ. ರಕ್ಷಣೆ ಮತ್ತು ಕರುಣೆ ಈ ತಾಯಿ ಕೇವಲ ಪೂಜೆಗಾಗಿ ಇರುವ ದೇವಿ ಅಲ್ಲ ಎನ್ನುವುದನ್ನು ತೋರಿಸುತ್ತಿದೆ. ಆ ಜಗನ್ಮಾತೆ ಜೀವಂತ ಶಕ್ತಿಯಾಗಿ ಊರನ್ನು ಕಾಯುವ ರಕ್ಷಕಿಯಾಗಿ ಅಲ್ಲಿ ನೆಲೆಸಿದ್ದಾಳೆ. ಭಕ್ತರ ನೋವನ್ನು ತನ್ನದಾಗಿ ತೆಗೆದುಕೊಳ್ಳುವ ತಾಯಿ, ತಪ್ಪು ಮಾಡಿದವರನ್ನು ಕೂಡ ಕ್ಷಮಿಸುವ ಕರುಣಾಮಯಿ. ತಾಯಿ ಕೋಪಿಸಿದರೆ ಪರೀಕ್ಷೆ, ತಾಯಿ ಕರುಣೆ ತೋರಿದರೆ ಪರಿಪೂರ್ಣ ಕೃಪೆ. ಈ ದೇವಿ ನಮಗೆ ಒಂದು ಮಹಾಪಾಠವನ್ನೇ ಹೇಳುತ್ತಾಳೆ. ದೇವರು ದೂರದಲ್ಲಿಲ್ಲ, ನಮ್ಮ ಭಕ್ತಿಯಲ್ಲಿ, ನಮ್ಮ ನಂಬಿಕೆಯಲ್ಲಿ, ನಮ್ಮ ಸತ್ಯ ಜೀವನದಲ್ಲಿ ಇದ್ದಾಳೆ. ತಾಯಿಯನ್ನು ನಂಬಿದವರು ಎಂದಿಗೂ ಒಂಟಿಯಾಗುವುದಿಲ್ಲ. ಹೊಳೆಹೊನ್ನೂರಮ್ಮ ತಾಯಿ ನಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡಿ ನಮ್ಮ ಜೀವನವನ್ನು ಧರ್ಮದ ಮಾರ್ಗದಲ್ಲಿ ನಡೆಸುವ ಜಗನ್ಮಾತೆಯಾಗಿದ್ದಾಳೆ. ಅಂತಹ ಜಗನ್ಮಾತೆಗೆ, ಹೊಳೆಹೊನ್ನೂರಮ್ಮ ದೇವಿಗೆ ನಾವೆಲ್ಲರೂ ಭಕ್ತಿಯಿಂದ ಪ್ರಣಾಮಗಳನ್ನು ಸಲ್ಲಿಸೋಣ. ಜೈ ಜಗನ್ಮಾತಾ.